ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ಅವರೆಕಾಳು ಸಮೋಸ. ನೋಡಿ ಫ್ರೆಂಡ್ಸ್, ಒಂದು ಬಾಣಲಿಗೆ ಸ್ವಲ್ಪ ವನಸ್ಪತಿ ತುಪ್ಪ, ದಾಲ್ಡಾ ತುಪ್ಪ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನ ವನಸ್ಪತಿ ತುಪ್ಪ ಕರೆದ ಮೇಲೆ ಜೀರಿಗೆ ಹಾಕ್ಕೊಂಡು ಒಂದು ಅರ್ಧ ಲೋಟ ನೀರು. ಈಗ ಮೈದಾ ಹಸಿಟ್ಟು ನಿಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಕಲಸಿ. ಇನ್ನೂ ಕಲಿಸ್ಕೊಂಡು ಸ್ವಲ್ಪ ಗಟ್ಟಿ ಆದರೆ ಒಂದೇ ಒಂದು ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಸಿ, ಅದನ್ನ ಮಿಕ್ಸ್ ಆಗಬೇಕು. ಆಮೇಲೆ ಚುಟ್ಟಿಗೆ ಸೋಡಾ, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಅದು ನಿಮ್ಮ ಕೈಗೆ ಅಂಟಬಾರ್ದು, ಆ ಥರ ಕಲಿಸ್ಬೇಕು. ನಾದಿ ಚೆನ್ನಾಗಿ ಕಲಸಿ, ಅದು ಅಂಟಬಾರ್ದು. ನೋಡಿ, ಹಿಟ್ಟು ಈ ಥರ ಬರುತ್ತೆ. ಈ ಥರ ಆದಮೇಲೆ ಒಂದು ಕವರ್ಗೆ ಪ್ಯಾಕ್ ಮಾಡಿ ಇಟ್ಬಿಡಿ ಸೈಡ್ಗೆ. ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ ಒಂದು 50 ml ಆಯಿಲ್ ಹಾಕ್ಕೊಂಡು ಅವರೆಕಾಳು ಹಾಕ್ಕೊಳ್ಳಿ. ಅವರೆಕಾಳು ಹಸಿದು ಹಾಕ್ಕೊಂಡು ಚೆನ್ನಾಗಿ ಇದು ಫ್ರೈ ಆಗಬೇಕು. ಅದು ಫ್ರೈ ಆಗ್ತಿದ್ದಂಗೆ ಶುಂಠಿ ಒಂದು ತುರಿದಿಟ್ಕೊಂಡಿದ್ದೀನಿ, ಒಂದು ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಅದಕ್ಕೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಚಿಕ್ಕ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಇಲ್ಲಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟು ಇದನ್ನು ಫ್ರೈ ಆದಮೇಲೆ ಕರಿಬೇವು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಅದನ್ನು ಹಾಕ್ಕೊಂಡು ಫ್ರೈ ಮಾಡಿ. ಇದನ್ನ ಒಂದೊಂದಾಗಿ ಇದೇ ಥರ ಹಾಕ್ಕೊಂಡು ಫ್ರೈ ಮಾಡಿ, ಚೆನ್ನಾಗಿರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನೆಕ್ಸ್ಟು ಪುದೀನ ಸೊಪ್ಪು ಸ್ವಲ್ಪ, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ. ಇದನ್ನು ಹಿಂಗೆ ಒಂದೊಂದಾಗಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗೇ ಬಾಡಿಸಿ. ಆವಾಗ ಅದು ಕೆಡಲ್ಲ ಮತ್ತು ಚೆನ್ನಾಗಿರುತ್ತೆ. ಇದಿಷ್ಟು ಹಿಂಗೆ ಫ್ರೈ ಚೆನ್ನಾಗಾಗಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗಬೇಕು. ಶುಂಠಿ ಕಾಳು ಜೊತೆ ಎಲ್ಲ ಇದು ಚೆನ್ನಾಗಿ ಹೊಂದ್ಕೋಬೇಕು. ಈಗ ಒಂದೇ ಒಂದು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಆ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಚೂಕ್ಬಿಟ್ಟು ಹಾಕ್ಕೊಳ್ಳಿ. ಅಂದರೆ ಫುಲ್ ಪುಡಿ ಮಾಡೋದೇನು ಮೆತ್ತಗೆ ಬೇಡ, ಹಿಂಗೆ ಚೂಕ್ಬಿಟ್ಟು ಹಾಕಿ. ಅದು ಬಾಯಿಗೆ ಸಿಗುತ್ತೆ ಚೆನ್ನಾಗಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಆಲೂಗಡ್ಡೆ ಜೊತೆ ಎಲ್ಲ ಚೆನ್ನಾಗಿ ಅದು ಹಿಡಿಬೇಕು. ಯಾವುದು ಕಾಳು, ಶುಂಠಿ, ಹಸಿಮೆಣ್ಸಿನ್ಕಾಯಿ ಇವೆಲ್ಲ. ಇದನ್ನ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು, ನೆಕ್ಸ್ಟು ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದೇ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ ಎರಡು ಮಿಕ್ಸ್ ಆಗುತ್ತೆ. ಸ್ವಲ್ಪ ಸಾಲ್ಟು, ಇವಿಷ್ಟು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಯಾಕಂದರೆ ಇದು ಎಲ್ಲನೂ ಖಾರ ಗೀರ ಎಲ್ಲ ಹಿಡಿಬೇಕು, ಅದು ಎಲ್ಲ ಹೊಂದ್ಕೋಬೇಕು, ಕಾಳು ಗೀಳಿಗೆಲ್ಲ ಆಗಬೇಕು. ಅದಕ್ಕೆ ಲೈಟ್ ಉರಿಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿ. ಫ್ರೆಂಡ್ಸ್, ನಾನು ವೀಡಿಯೋ ಒಂದು ಸ್ವಲ್ಪ ಲ್ಯಾಗ್ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟ್ ಮಾಡಿ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಕೈಲಿ ಮೊಬೈಲ್ ಹಿಡಿದು ಒಂದು ಕೈಲಿ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೊಬಿಡಿ ಫ್ರೆಂಡ್ಸ್. ಈ ಥರ ಬರುತ್ತೆ. ಈ ಸ್ಟಫಿಂಗ್ ರೆಡಿ ಆದಮೇಲೆ ಈಗ ನಾವು ಕಲಸಿಟ್ಟಿರೋ ಹಿಟ್ಟಿದೆ ನೋಡಿ, ಈ ಕಲಸಿಟ್ಟಿರೋ ಹಿಟ್ಟನ್ನ ತೊಗೊಂಡು ಉಂಡೆ ಮಾಡಿಕೊಂಡು ನೀವು ಲಟ್ಟಿಸ್ಕೊಳ್ಳಿ. ಒಂದು ಪೂರಿ ಲಟ್ಟಿಸ್ದಂಗೆ ಲಟ್ಟಿಸ್ಕೊಳ್ಳಿ ಚೆನ್ನಾಗಿ. ಅದನ್ನ ಈ ಥರ ಶೇಪಲ್ಲಿ, ಓವೆಲ್ ಶೇಪಲ್ಲಾರು ಹಾಕಿ, ರೌಂಡ್ ಶೇಪಲ್ಲಾರು ಹಾಕಿ, ಹಿಂಗೆ ಲಟ್ಟಿಸ್ಕೊಂಡು ಅದನ್ನು ಕಟ್ ಮಾಡ್ಕೊಂಡು ಈ ಥರ ಕೈಲಿ ಇಟ್ಕೊಂಡು ನೀವು ಈ ಥರ ಕೋನ್ ಶೇಪಲ್ಲಿ ಕಟ್ಟಬೇಕು. ಈಗ ನೀವು ಚೂರುಮೂರೆಲ್ಲ ಕಟ್ತಾರೆ ನೋಡಿದ್ದೀರಾ, ಆ ಥರ ಕೋನ್ ಶೇಪಲ್ಲಿ ಈ ಥರ ಮಡ್ಸ್ಕೊಂಡ್ರೆ ಅದನ್ನು ಮೈದಾ ಹಿಟ್ಟು ಹಾಕಿರೋದ್ರಿಂದ ಅದು ಹಂಗೆ ಅಂಟ್ಕೊಳ್ಳುತ್ತೆ. ಬರೀ ನೀರು ಹಾಕ್ಬಿಟ್ಟು ಹಿಂಗೆ ಒಂದು ಸವರ್ಬಿಟ್ಟು ಹಿಂಗೆ ಅಂಟಿಸಿದ್ರೆ ಅಂಟ್ಕೊಳ್ಳುತ್ತೆ. ಈ ಅಂಟ್ಕೊಂಡಿರೋದು ನೋಡಿ, ಹಿಂಗೆ ತೆಗೀರಿ. ಈ ಕೋನ್ ಶೇಪಾಗಿರೋದನ್ನ ನಾವು ಸ್ಟಫಿಂಗ್ನ ಉಂಡೆ ಮಾಡ್ಕೊಂಡು ಅದರೊಳಗೆ ಹಾಕ್ಬಿಟ್ಟು ತಿರ್ಗಾ ನಾವು ಅದನ್ನು ಕವರ್ ಮಾಡಬೇಕು. ಅಂತಂದರೆ ಸ್ವಲ್ಪ ನೀರನ್ನ ಹಚ್ಕೊಂಡು ಆ ಮೈದಾ ಹಸಿಟ್ಟು ಮೇಲೆ ಹಿಂಗೆ ಹೊರಡಿಸ್ಬಿಟ್ಟು ಅದನ್ನು ಮುಚ್ಚಿ, ಅದು ಕವರ್ ಆಗುತ್ತೆ. ಇದು ಎಣ್ಣೆಲಿ ಏನೂ ಬಿಟ್ಕೊಳ್ಳಲ್ಲ, ಯಾಕಂದರೆ ನಾವು ಮೈದಾ ಹಸಿಟ್ಟು ಹಾಕಿರೋದ್ರಿಂದ ಅದು ಅಂಟ್ಕೊಳ್ಳುತ್ತೆ, ಕವರ್ ಆಗುತ್ತೆ ನೋಡಿ. ಈ ಥರ ನೀರನ್ನ ಹಚ್ಬಿಟ್ಟು ಅದನ್ನು ಮೇಲೆ ಕವರ್ ಮಾಡಿ ನೀಟಾಗಿ. ಅದು ನೀಟಾಗಿ ಕವರ್ ಆದಮೇಲೆ ನಿಮ್ಮ ಸೈಡಲ್ಲಿ ಎಲ್ಲ ಇದು ಮಾಡಿ, ಸ್ವಲ್ಪ ಪ್ರೆಸ್ ಮಾಡಿ. ಏನಾಗಲ್ಲ, ಮನೇಲಿ ಬರ್ತಾ ಇರೋದ್ರಿಂದ. ಶೇಪ್ ಮುಖ್ಯ ಅಲ್ಲ, ನಮಗೆ ಟೇಸ್ಟ್ ಮುಖ್ಯ. ಹಾಗಾಗಿ ನೀವು ಮನೇಲಿ ಮಕ್ಕಳಿಗೆಲ್ಲ ಮಾಡ್ಕೊಡ್ಬೋದು, ನೀವು ತಿನ್ಬೋದು. ಇದು ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸಮೋಸ. ಈ ಥರ ಟ್ರೈ ಮಾಡಿ ನೋಡಿ, ಇದು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಬಾಣಲಿಗೆ ಎಣ್ಣೆ ಕಾಯ್ಗಿಡಿ ನೋಡಿ. ಈಗ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಮಾಡಿರೋದು ಒಂದು 6 ಸಮೋಸ ಆಗುತ್ತೆ. ನಾನು ಎಲ್ಲ ಕಣ್ಣು ಹೇಳ್ತಲೇ ಮಾಡಿರೋದು ಫ್ರೆಂಡ್ಸ್. ಎಣ್ಣೆ ಕಾದಾದ್ಮೇಲೆ ಈ ಥರ ಎಣ್ಣೆಗೆ ಬಿಡಿ. ಅದನ್ನು ಕಮ್ಮಿ ಉರಿಲೇ ಬೇಯಿಸಿ ಚೆನ್ನಾಗಿ. ಅದು ಬೇಯಬೇಕು. ಯಾಕಂದರೆ ಯಾವತ್ತೂ ಈ ಸ್ಪೂನು ಅಳತೆ ಅದು ಬೇರೆ ವಿಚಾರ. ನಮ್ಮದೆಲ್ಲ ಕಣ್ಣಲ್ತೆ ಮಾಡಿ ಅಭ್ಯಾಸ ಆಗಿದೆ. ಎಲ್ಲ ಎಷ್ಟು ಬೇಕೋ ಅಷ್ಟಕ್ಕೆ ಕಣ್ಣಲ್ಲಿ ಅಳತೆ ಹಾಕ್ಕೊಂಡು ಇಷ್ಟು ಅಂತ ಹಾಕಿರ್ತೀವಿ. ಇದು ಒಂದು 6 ಸಮೋಸ ಆಗಿದೆ. ಸಮೋಸ ಮಾತ್ರ ಸಕ್ಕತ್ತಾಗಿ ಬಂದಿತ್ತು, ಟೇಸ್ಟ್ ಮಾತ್ರ ಸೂಪರ್ ನೋಡಿ. ಸಮೋಸ ಹೇಗೆ ರೆಡಿಯಾಗಿದೆ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಫ್ರೆಂಡ್ಸ್.